ಎಲ್ಲರಿಗೂ ನಮಸ್ಕಾರ. ಒಬ್ಬ ಮನುಷ್ಯ ಊಟ ಇಲ್ಲದೆ ಕೆಲವು ವಾರ ಬದುಕಬಹುದು, ನೀರಿಲ್ಲದೆ ಕೆಲವು ದಿನ ಬದುಕಬಹುದು. ಆದರೆ ನಿದ್ರೆ ಇಲ್ಲದೆ ಎಷ್ಟು ದಿನ ಇರಬಹುದು ಗೊತ್ತಾ? ನಿದ್ರೆ ಮಾಡದೇ ಇದ್ದರೆ ನಮ್ಮ ಮೆದುಳು ಮತ್ತು ದೇಹಕ್ಕೆ ಆಗುವ ವಿಚಿತ್ರ ಬದಲಾವಣೆಗಳ ಬಗ್ಗೆ ನಿಮಗೇನಾದರೂ ತಿಳಿದಿದೆಯಾ? ಅದರ ಬಗ್ಗೆನೇ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಬನ್ನಿ. ನೀವು ಎಂದಾದರೂ ಒಂದು ರಾತ್ರಿ ಪೂರ್ತಿ ನಿದ್ದೆ ಮಾಡದೇ ಇದ್ದೀರಾ? ಅಥವಾ ಕಡಿಮೆ ನಿದ್ರೆಯಲ್ಲಿ ದಿನ ಕಳೆಯಲು ಪ್ರಯತ್ನಿಸ್ತಾ ಇದ್ದೀರಾ? ಕೆಲವರು ನಿದ್ರೆ ಕಡಿಮೆ ಮಾಡಿದರೆ ಹೆಚ್ಚು ಕೆಲಸ ಮಾಡಬಹುದು ಅಂತ ಭಾವಿಸ್ತಾರೆ. ಆದರೆ ನಿಜವಾಗಿಯೂ ನಿದ್ರೆ ಮಾಡದೇ ಇದ್ದರೆ ನಮ್ಮ ದೇಹ ಮತ್ತು ಮೆದುಳಿಗೆ ಏನಾಗುತ್ತದೆ ಅಂತ ಗೊತ್ತಾ? ಮೊದಲನೇದಾಗಿ, ನಿದ್ರೆ ನಮ್ಮ ದೇಹದ ವಿಶ್ರಾಂತಿ ಸಮಯ ಮಾತ್ರವಲ್ಲ. ನಾವು ನಿದ್ರೆ ಮಾಡುವಾಗ ನಮ್ಮ ಮೆದುಳು ದಿನವಿಡೀ ಪಡೆದ ಮಾಹಿತಿಯನ್ನು ಸಂಗ್ರಹಿಸ್ತಾ ಇರುತ್ತೆ. ಹೌದು, ದಿನವಿಡೀ ನಾವು ಏನೇನು ಮಾಡ್ತೀವಿ ಅದರ ಎಲ್ಲ ಮಾಹಿತಿಯನ್ನು ಕೂಡ ಅದು ಸಂಗ್ರಹಿಸ್ತಾ ಇರುತ್ತೆ. ದೇಹದ ಹಲವು ಭಾಗಗಳು ತಮ್ಮನ್ನು ತಾವು ಸರಿಪಡಿಸಿಕೊಳ್ಳುತ್ತವೆ. ನಿದ್ರಾ ಸಮಯದಲ್ಲೇ ಆರಾಮಾಗಿ ದೇಹದ ಹಲವು ಭಾಗಗಳು ತಮ್ಮನ್ನು ತಾವೇ ಸರಿಪಡಿಸಿಕೊಳ್ಳುತ್ತವೆ. ಒಂದು ರಾತ್ರಿ ಸರಿಯಾಗಿ ನಿದ್ರೆ ಮಾಡದೇ ಇದ್ದರೆ ಮೊದಲಿಗೆ ನಮಗೆ ತುಂಬ ಸುಸ್ತು, ಆಯಾಸ ಕಾಣಿಸುತ್ತೆ ಅಲ್ವಾ? ಕಣ್ಣು ಭಾರವಾಗುತ್ತೆ, ಕೆಲಸದಲ್ಲಿ ಗಮನ ಕಡಿಮೆಯಾಗುತ್ತೆ, ಸಣ್ಣ ಸಣ್ಣ ತಪ್ಪುಗಳಾಗಲು ಶುರುವಾಗುತ್ತವೆ. ಮುಂದೆ 2 ಅಥವಾ 3 ದಿನಗಳ ಕಾಲ ಸರಿಯಾದ ನಿದ್ರೆ ಸಿಗದಿದ್ದರೆ, ಇದೇ ಕಂಟಿನ್ಯೂ ಆದರೆ ಅಥವಾ ನಿದ್ದೆ ಬಾರದಿದ್ದರೆ ಸಮಸ್ಯೆ ಇನ್ನಷ್ಟು ಹೆಚ್ಚಾಗಬಹುದು. ನೆನಪಿನ ಶಕ್ತಿ ಕುಗ್ಗಬಹುದು. ಯಾವುದೇ ಕೆಲಸದ ಮೇಲೆ ಏಕಾಗ್ರತೆ ಇರೋದಿಲ್ಲ. ಕೆಲವರಿಗಂತೂ ಬಿಡಿ, ಕೋಪ ತುಂಬ ಬರ್ತಾ ಇರುತ್ತೆ, ಒತ್ತಡವೂ ಹೆಚ್ಚಾಗುತ್ತೆ. ನಿದ್ರೆ ಕಡಿಮೆಯಾದಾಗ ದೇಹದ ರೋಗ ನಿರೋಧಕ ಶಕ್ತಿಯ ಮೇಲೂ ಪರಿಣಾಮ ಬೀಳಬಹುದು. ಅಂದರೆ ದೇಹವು ಸೋಂಕುಗಳ ವಿರುದ್ಧ ಹೋರಾಡುವ ಸಾಮರ್ಥ್ಯ ಕಡಿಮೆಯಾಗಬಹುದು. ಇನ್ನೊಂದು ಆಸಕ್ತಿದಾಯಕ ವಿಷಯ ಏನಂದರೆ, ನಿದ್ರೆ ಕಡಿಮೆ ಇದ್ದಾಗ ಹಲವರಿಗೆ ಹಸಿವು ತುಂಬ ಹೆಚ್ಚಾಗುತ್ತಂತೆ, ಹಸಿವೆ ತುಂಬ ಹೆಚ್ಚಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ವಿಶೇಷವಾಗಿ ಸಿಹಿ ಅಥವಾ ಜಂಕ್ ಫುಡ್ ತಿನ್ನಬೇಕನ್ನಿಸ್ತದೆ. ಇದು ಆಶ್ಚರ್ಯ ಆದರೂ ಕೂಡ ಸತ್ಯವಾದದ್ದು. ಇದರಿಂದ ದೀರ್ಘಾವಧಿಯಲ್ಲಿ ಅವರ ತೂಕ ಹೆಚ್ಚಾಗುವ ಸಾಧ್ಯತೆ ಕೂಡ ಇರುತ್ತೆ. ಹಸಿವೆ ಆಗ್ತಾ ಹೋದಾಗ ಅವರು ಏನು ಮಾಡ್ತಾರೆ, ಜಂಕ್ ಫುಡ್ ಅಥವಾ ವಿಶೇಷ ಸಿಹಿ ತಿಂಡಿಯನ್ನು ತಿನ್ನೋದಕ್ಕೆ ಶುರು ಮಾಡ್ತಾರೆ. ಅದರಿಂದ ಅವರ ತೂಕ ಕೂಡ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಇನ್ನು ಕೆಲವರು ರಾತ್ರಿ ತಡವಾಗಿ ಮೊಬೈಲ್ ಬಳಸ್ತಾರೆ. ಆ ಮೊಬೈಲ್ನ ಬೆಳಕು ನಮ್ಮ ಮೆದುಳಿಗೆ ಇನ್ನೂ ಹಗಲು ಸಮಯ ಇದೆ ಅನ್ನೋ ಸಂದೇಶ ನೀಡಬಹುದು. ಇದರಿಂದ ನಿದ್ರೆ ಬರಲು ತಡವಾಗಬಹುದು. ತಜ್ಞರ ಪ್ರಕಾರ ಹೆಚ್ಚಿನ ವಯಸ್ಕರಿಗೆ ಸಾಮಾನ್ಯವಾಗಿ ಪ್ರತಿದಿನ ಸುಮಾರು 7 ರಿಂದ 9 ಗಂಟೆಗಳ ಕಾಲ ನಿದ್ರೆ ಅಗತ್ಯವಾಗಿರುತ್ತದೆ. ಆದರೆ ಪ್ರತಿಯೊಬ್ಬರ ಅಗತ್ಯ ಸ್ವಲ್ಪ ಭಿನ್ನವಾಗಿರಬಹುದು ಅಷ್ಟೇ. ನಾವು ಆಹಾರ ಮತ್ತು ಹಣದ ಬಗ್ಗೆ ಹೆಚ್ಚು ಗಮನ ಕೊಡ್ತೀವಿ ಅಲ್ವಾ? ಆದರೆ ಉತ್ತಮ ಆರೋಗ್ಯಕ್ಕೆ ನಿದ್ರೆ ಕೂಡ ಅಷ್ಟೇ ಮುಖ್ಯ ಅನ್ನೋದನ್ನು ಮರೆತು ಬಿಡ್ತೀವಿ. ಆದ್ದರಿಂದ ನಿದ್ರೆಯನ್ನು ಯಾವತ್ತೂ ಕೂಡ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಹಾಗೆ ಕೆಲವರಿಗೆ ನಿದ್ರೆ ಬರದೇ ಇರೋ ಸಮಸ್ಯೆಯೂ ಕೂಡ ಇರುತ್ತೆ. ಇದನ್ನು ನಿದ್ರಾಹೀನತೆ ಅಂತ ಕರೆಯಲಾಗುತ್ತೆ. ನಿದ್ರಾಹೀನತೆ ಇದ್ದರೆ ಮೊದಲು ನಿಮ್ಮ ದಿನಚರಿಯಲ್ಲಿ ಬದಲಾವಣೆಗಳನ್ನು ಮಾಡ್ತಾ ಹೋಗಬೇಕು. ಆ ಬದಲಾವಣೆಗಳನ್ನು ತರೋದಕ್ಕೆ ಪ್ರಯತ್ನ ಮಾಡಬೇಕು. ಹಾಗಾದರೆ ಆ ಬದಲಾವಣೆಗಳು ಯಾವುದು? ನಾವು ಸರಿಯಾಗಿ ನಿದ್ದೆ ಮಾಡೋದಕ್ಕೆ ಪ್ರತಿದಿನ ಒಂದೇ ಸಮಯಕ್ಕೆ ಮಲಗಿ ಮತ್ತು ಏಳಬೇಕು. ಪ್ರತಿದಿನ ಒಂದೇ ಸಮಯದಲ್ಲಿ ಮಲಗಬೇಕು ಮತ್ತು ಏಳಬೇಕು. ಮತ್ತು ಬೇಗ ಮಲಗೋದನ್ನು ಅಭ್ಯಾಸ ಮಾಡ್ಕೋಬೇಕು, ಬೇಗ ಏಳೋದನ್ನು ಅಭ್ಯಾಸ ಮಾಡ್ಕೋಬೇಕು. ಬೇಗ ಮಲಗಿ ಬೇಗ ಏಳಿ ಅಲ್ವಾ? ಅದು ಆರೋಗ್ಯಕ್ಕೂ ಒಂದು ಒಳ್ಳೆಯದು ಮತ್ತು ಎಲ್ಲ ರೀತಿಯ ಯಶಸ್ಸಿಗೂ ಕೂಡ ಇದು ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನು 2ನೇದಾಗಿ, ಮಲಗುವ 1 ಗಂಟೆ ಮೊದಲು ಮೊಬೈಲ್, ಟಿವಿ ಬಳಕೆಯನ್ನು ಕಡಿಮೆ ಮಾಡಬೇಕು. ಹೌದು, ಮಲಗುವ ಮುಂಚೆ ಅಂದರೆ 1 ಅವರ್, ಅಟ್ಲೀಸ್ಟ್ 1 ಅವರ್ ಮುಂಚೆ ಮೊಬೈಲ್ ನೋಡೋದಾಗಲಿ ಅಥವಾ ಟಿ ವಿ ಬಳಕೆಯನ್ನು ಕಡಿಮೆ ಮಾಡಿದರೆ ಆರಾಮಾಗಿ ನಾವು ನಿದ್ದೆ ಮಾಡಬಹುದು. ಇನ್ನು 3ನೇದಾಗಿ, ಸಂಜೆ ಮತ್ತು ರಾತ್ರಿ ಹೆಚ್ಚು ಕಾಫಿ, ಟೀ ಅಥವಾ ಎನರ್ಜಿ ಡ್ರಿಂಕ್ಸನ್ನು ಸೇವಿಸೋಕೆ ಹೋಗಬಾರ್ದು.
ರಾತ್ರಿ ಕೆಲವರು ಟೀ ಕುಡಿಯೋ ಅಭ್ಯಾಸ ಇರುತ್ತೆ ಅಲ್ವಾ, ಟೀ ಕಾಫಿ ಏನಾದರೂ ಕುಡಿತಾ ಇರ್ತಾರೆ. ಅವುಗಳಿಂದ ಕೂಡ ನಿದ್ರೆ ಹೀನವಾಗುತ್ತೆ, ನಿದ್ರಾಹೀನವಾಗ್ಬೋದು, ನಿದ್ರೆಗೆ ತೊಂದರೆ ಆಗ್ಬೋದು. ಸೊ ರಾತ್ರಿ ಸಮಯದಲ್ಲಿ ಮತ್ತು ಸಂಜೆ ಕೂಡ ಅವುಗಳನ್ನು ಸೇವನೆ ಮಾಡೋದನ್ನು ಕಡಿಮೆ ಮಾಡ್ತಾ ಹೋಗಬೇಕು. ಇದರಿಂದ ಆರಾಮಾಗಿ ನಿದ್ದೆ ಮಾಡಬಹುದು. ಇನ್ನು 4ನೇದಾಗಿ ಹಗಲಿನಲ್ಲಿ ಸ್ವಲ್ಪ ವ್ಯಾಯಾಮ ಮಾಡಬೇಕು. ದೇಹಕ್ಕೆ ಸ್ವಲ್ಪನಾದರೂ ಕೂಡ ವ್ಯಾಯಾಮ ಇರಲೇಬೇಕು. ಅದರಿಂದ ನಮಗೆ ಚೆನ್ನಾಗಿ ನಿದ್ದೆ ಬರುತ್ತೆ. ನೋಡಿ, ನಾವೆಲ್ಲಾದರೂ ಹೋಗಿರ್ತೀವಿ, ತುಂಬಾ ಸುಸ್ತಾಗಿರುತ್ತೆ, ಬಂದು ಮಲಗಿದ್ರೆ ಸಾಕಾಗಿರುತ್ತೆ ಅಲ್ವಾ, ಆವಾಗ ನೋಡಿ ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ. ಅದೇ ರೀತಿ ಹಗಲಿನಲ್ಲಿ ಸ್ವಲ್ಪನಾದರೂ ಕೂಡ ನಮ್ಮ ಬಾಡಿಗೆ ವ್ಯಾಯಾಮ ಇದ್ದರೆ ನಿದ್ರೆ ಚೆನ್ನಾಗಿ ಬರುತ್ತೆ. ಮತ್ತು ಮುಖ್ಯವಾಗಿ ಇನ್ನು 5ನೇದಂದರೆ ಮಲಗುವ ಕೋಣೆಯನ್ನು ಶಾಂತ ಮತ್ತು ಆರಾಮದಾಯಕವಾಗಿರಬೇಕು. ಮಲಗುವ ಕೋಣೆ ಬೆಳಕಿನಿಂದ ತುಂಬಿರಬಾರ್ದು. ಕೆಲವರು ಸ್ವಲ್ಪ ಬೆಳಕಿಟ್ಕೊಂಡು ಮಲಗುವ ರೂಢಿ ಇದ್ದರೆ ಮಲಗ್ತಾರೆ. ಬಟ್ ಇದು ಕತ್ತಲೆ ಜಾಸ್ತಿ ಇದ್ದಷ್ಟು, ಡಾರ್ಕ್ನೆಸ್ ಜಾಸ್ತಿ ಇದ್ದಷ್ಟು ನಮಗೆ ನಿದ್ರೆಗೆ ಅನುಕೂಲ ಆಗುತ್ತೆ, ಬೇಗ ನಿದ್ರೆ ಬರುತ್ತೆ. ಆರಾಮಾಗಿರಬೇಕು ರೂಮು, ಯಾವುದೇ ರೀತಿ ತೊಂದರೆ ಇರಬಾರ್ದು. ಮತ್ತು ಒತ್ತಡ, ಇದು 6ನೇದು, ಒತ್ತಡ ಮತ್ತು ಚಿಂತೆಗಳನ್ನು ಕಡಿಮೆ ಮಾಡಲು ಪ್ರಯತ್ನ ಮಾಡಬೇಕು. ಯಾವುದೇ ಒತ್ತಡ ಇದ್ದರೂ ನಿದ್ರೆ ಹೋಗೋ ಸಮಯದಲ್ಲಿ ಅವುಗಳನ್ನೆಲ್ಲ ಹೊರಗಡೆ ಇಟ್ಟು ಆರಾಮಾಗಿ ನಿದ್ದೆಗೆ ಜಾರಬೇಕು ನಾವು. ಈ ಎಲ್ಲ ಕ್ರಮಗಳನ್ನು ತಗೊಂಡ ನಂತರನೂ ಕೂಡ, ಅಂದರೆ ಇವೆಲ್ಲವನ್ನು ಅನುಸರಿಸಿ ಕೂಡ ನಮಗೆ ನಿದ್ರೆ ಸಮಸ್ಯೆ ಹಲವು ವಾರಗಳವರೆಗೆ ಮುಂದುವರೆದರೆ ಡೆಫಿನೆಟ್ಲಿ ನಾವು ವೈದ್ಯರನ್ನು ಸಂಪರ್ಕ ಮಾಡೋದೇ ಉತ್ತಮ. ಏಕೆಂದರೆ ಕೆಲವೊಮ್ಮೆ ಈ ನಿದ್ರಾಹೀನತೆ ಬೇರೆ ಆರೋಗ್ಯ ಸಮಸ್ಯೆಗಳ ಜೊತೆಗೂ ಸಂಬಂಧಿಸಿರಬಹುದಲ್ವ. ಅದಕ್ಕೋಸ್ಕರ ಈ ಥರದ್ದೇನಾದರೂ ವಾರಗಟ್ಟಲೆ ನಿದ್ರೆ ಬರದೇ ಇದ್ದರೆ, 15 ದಿನಗಟ್ಟಲೆ ನಮಗೆ ನಿದ್ರೆ ಬರದೆ ಅದೇ ಮುಂದುವರೆದ್ರೆ ಖಂಡಿತ ನಾವು ವೈದ್ಯರ ಸಂಪರ್ಕ ಮಾಡಬೇಕು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿದ್ರಾಹೀನತೆಗೆ ಕಾರಣಗಳೇನು ಮತ್ತು ಸರಿಯಾದ ನಿದ್ರೆ ನಮ್ಮ ಆರೋಗ್ಯಕ್ಕೆ ಎಷ್ಟು ಉತ್ತಮ ಅಥವಾ ಎಷ್ಟು ಅದರಿಂದ ಲಾಭ ಇದೆ ಅನ್ನೋದನ್ನು ತಿಳ್ಕೊಳ್ತಾ ಹೋದ್ವಿ. ಇಂತಹ ಇನ್ನೂ ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.